ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ದೇಶದ ಬಗ್ಗೆ, ಅಭಿಮಾನದ ಬಗ್ಗೆ ಯಾರು ಏನು ಹೇಳ್ಕೊಳ್ಬೇಕಾಗಿಲ್ಲ, ಅದು ಮನಸ್ಸಲ್ಲೇ ಬರುತ್ತೆ, ನಮ್ಮ ರಕ್ತದಲ್ಲೇ ಇರುತ್ತೆ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಪಾಕಿಸ್ತಾನ ಮತ್ತು ಇಂಡಿಯಾ ಒಂದು ವಾರ್ ಆಗ್ತಾ ಇದೆ. ಈ ವಾರ್ ಟೈಮಲ್ಲಿ ಸೆಲೆಬ್ರಿಟೀಸ್ ಅಂತ ಏನಂತ ಕರಿತೀವಿ, ಕ್ರಿಕೆಟರ್ಸ್ ಆಗಿರ್ಬೋದು, ಪೊಲಿಟಿಷಿಯನ್ಸ್ ಆಗಿರ್ಬೋದು, ಸಿನಿಮಾ ಆಕ್ಟರ್ಸ್ ಆಗಿರ್ಬೋದು, ಅಥ್ಲೆಟಿಕ್ಸ್ ಆಗಿರ್ಬೋದು, ಒಂದು ಯಾವುದೇ ಒಂದು ಸೆಲೆಬ್ರಿಟಿ ಅಂತ ತಗೊಂಡಾಗ ಅವರವರ ಒಪಿನಿಯನ್ ಎಲ್ಲ ಶೇರ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸ್ಟೇ ಸ್ಟ್ರಾಂಗ್ ಇಂಡಿಯಾ, ನಮ್ಮ ದೇಶದಲ್ಲಿ ಅಲ್ಲದೆ ಇರೋರು ಆಸ್ಟ್ರೇಲಿಯಾ ಪ್ಲೇಯರ್ಸ್ ಆಗಿರ್ಬೋದು, ಬೇರೆ ಸಿನಿಮಾ ಆಕ್ಟರ್ಸ್ ಆಗಿರ್ಬೋದು, ಬೇರೆ ದೇಶದ ಹಾಲಿವುಡ್ ಹೀರೋಸ್ ಆಗಿರ್ಬೋದು, ಅವರವರ ಒಂದು ಒಪಿನಿಯನ್ ಅನ್ನು ಶೇರ್ ಮಾಡ್ತಾ ಇದ್ದಾರೆ. ಸ್ಟೇ ಸ್ಟ್ರಾಂಗ್ ಇಂಡಿಯಾ, ಕಂಗ್ರಾಚುಲೇಷನ್ ಇಂಡಿಯಾ, ಚೆನ್ನಾಗಿ ಇದು ಮಾಡ್ತಾ ಇದ್ದೀರಾ, ಏರ್ ಫೋರ್ಸ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಡಿಫೆನ್ಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಯುದ್ಧ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ, ನಮ್ಮ ಭಾರತ ಒಂದು ಇದಾಗಲಿ ಅಂತ ತುಂಬ ಜನ ಅವರ ಅಭಿಪ್ರಾಯ ಹಂಚ್ಕೊತಾ ಇದ್ದಾರೆ. ಬಟ್ ಭಾರತದಲ್ಲೇ ಸೂಪರ್ ಸ್ಟಾರ್ ಆಗಿರೋ ಕೆಲವು ಹೀರೋಸ್ ಮಾತ್ರ ಅದ್ರ ಬಗ್ಗೆ ತುಟಿ ಬಿಸ್ತಾ ಇಲ್ಲ. ಕಾರಣ ಏನಂದ್ರೆ ಅವರ ಫ್ಯಾನ್ಸ್ ಎಲ್ಲ ಹಟ್ಟಾಗ್ತಾರೋ ಅಂತ ಈ ರೀತಿ ಆಗ್ತಾ ಇದೆ. ನಿಮ್ಗೆ ಆದ್ರೆ ಒಂದು ಸ್ವಲ್ಪ ತಲೆಯಲ್ಲಿ ಓಡಿರ್ಬೋದು ಯಾರು ಈ ರೀತಿ ಮಾಡ್ತಾರಂತ. ಯಾರು ಅಲ್ಲ, ಮೇನ್ ಆಗಿ ಬಾಲಿವುಡ್ ಆಕ್ಟರ್ಸ್ ಆಗಿರುವ ಖಾನ್ಗಳು, ಬಾದ್ಶಾ ಆಗಿರೋ ಶಾರುಖ್ ಖಾನ್ ಆಗಿರ್ಬೋದು, ಅಮೀರ್ ಖಾನ್ ಆಗಿರ್ಬೋದು, ಸಲ್ಮಾನ್ ಖಾನ್ ಆಗಿರ್ಬೋದು, ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇವರು ಕೇವಲ ಸಿನಿಮಾಗಳ ಬಗ್ಗೆನೇ ಮಾತ್ರ ದೇಶ ಪ್ರೇಮ ತೋರಿಸ್ತಾರೆ. ಆಕ್ಚುಲಿ ಈಗ ವಾರ್ ಆಗ್ತಾ ಇದೆ, ಒಂದು ಮೆಸೇಜ್ ಒಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ತುಂಬಾ ಜನ ಅವರ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಟ್ರಾಂಗ್ ಇಂಡಿಯಾ, ಏರ್ ಫೋರ್ಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಹಾಗೆ ಈಗ ಅಂತ ಅವ್ರನ್ನ ಉರಿದುಂಬಿಸ್ತಾ ಇದ್ದಾರೆ. ಬಟ್ ಈ ಖಾನ್ಗಳು ಏನ್ ಮಾಡ್ತಾ ಇದ್ದಾರೆ, ಮೂರ್ಖರಾಗ್ಬಿಟ್ಟಿದ್ದಾರೆ ಖಾನ್ಗಳು. ಒಬ್ರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಯಾವುದೇ ಒಂದು ಇದರಲ್ಲಿ ನಮ್ಮ ಇಂಡಿಯಾ ಪರವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ. ಇವರು ಸಿನಿಮಾಗಳಲ್ಲಿ ದೇಶ ಪ್ರೇಮ ಏನ್ ಕೇಳ್ತೀರಾ, ಆ ಮಿಲಿಟರಿ ಡ್ರೆಸ್ ಏನ್ ಕೇಳ್ತೀರಾ, ಹಾಗೆ ಹೀಗೆಲ್ಲ ತೋರಿಸ್ತಾರೆ. ಬಟ್ ದೇಶ ಅಂತ ಬಂದಾಗ, ಅಭಿಮಾನ ಅಂತ ಬಂದಾಗ ಇವ್ರು ಯಾಕೆ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಲ್ಲ ಅಂತ ಕಾರಣ ಇಷ್ಟನೇ. ಪಾಕಿಸ್ತಾನದಲ್ಲಿರೋ ಅವ್ರ ಅಭಿಮಾನಿಗಳು ಎಲ್ಲ ಅಟ್ಟ ಆಗ್ಬಿಡ್ತಾರೋ, ನಮ್ಗೆ ಫ್ಯಾನ್ಸ್ ಎಲ್ಲ ಕಡಿಮೆ ಆಗ್ಬಿಡ್ತಾರೋ, ನಮ್ಮ ಸಿನಿಮಾಗೆ ಕಲೆಕ್ಷನ್ ಎಲ್ಲ ಕಡಿಮೆ ಬರುತ್ತಾ ಅಂತ ಮಾಡ್ತಾ ಇದ್ರು. ಇಲ್ಲ ಪಾಕಿಸ್ತಾನದ ಮೇಲೆ ಪ್ರೀತಿ ಇದೆಯೋ ಗೊತ್ತಿಲ್ಲ. ಯಾಕಂದ್ರೆ ಅದೇ ಬಾಲಿವುಡ್ ಅಲ್ಲಿ ಅಕ್ಷಯ್ ಕುಮಾರ್ ಆಗಿರ್ಬೋದು, ಅಮಿತಾಬ್ ಬಚ್ಚನ್ ಆಗಿರ್ಬೋದು, ಆಮೇಲೆ ಕೌಶಲ್ ಆಗಿರ್ಬೋದು, ಅವರೆಲ್ಲ ಹೀರೋ ಆಕ್ಟರ್ಸ್ ಅವ್ರ ಅಭಿಪ್ರಾಯನೆಲ್ಲ ಹಂಚ್ಕೊಂಡಿದ್ದಾರೆ. ಅದೇ ಬಾಲಿವುಡ್ ಒಬ್ಬ ನಟಿನೇ ಅವ್ರ ಬಗ್ಗೆ ಬೈತಾರೆ. ಆಲ್ರೆಡಿ ಫ್ಯಾನ್ಸ್ ಭಾರತದಲ್ಲಿ ನಿಮ್ಮ ಮೇಲೆ ಕೆಲವರು ನಿಮ್ಮ ಮೇಲೆ ಕೆಟ್ಟ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಈ ರೀತಿ ಮಾಡ್ತಾ ಇದ್ದಾರೆ, ಅವರು ಆ ರೀತಿ ವ್ಯಕ್ತಪಡಿಸೋಕ್ಕೆ ತಪ್ಪೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆ ಹೀರೋಯಿನ್. ಯಾಕಂದ್ರೆ ಇವ್ರು ನೋಡಿ 3 ಜನ ಏನಂತ ಹೇಳ್ತೀವಿ, ಸೈಫ್ ಅಲಿ ಖಾನ್ ಆಗಿರ್ಬೋದು, ಶಾರುಖ್ ಖಾನ್ ಆಗಿರ್ಬೋದು, ಸಲ್ಮಾನ್ ಖಾನ್ ಆಗಿರ್ಬೋದು, ಅಮೀರ್ ಖಾನ್ ಆಗಿರ್ಬೋದು, ಇವ್ರು ಏನಿದ್ದಾರೆ, ಇವರು ದೇಶದ ಬಗ್ಗೆ ಪ್ರೀತಿ ಇಲ್ವಾ ಇವ್ರಿಗೆ ಅಂತ ಇಂಡೈರೆಕ್ಟ್ ಆಗಿ ಅನ್ಸತ್ತಲ್ಲ, ಡೈರೆಕ್ಟ್ ಆಗಿ ಕಾಣ್ತಾನೆ ಇದೆ. ಯಾಕಂದ್ರೆ ಬೇರೆ ಆಕ್ಟರ್ಸ್ ಎಲ್ಲ ಅವ್ರ ಅಭಿಪ್ರಾಯ ಹಂಚ್ಕೊಂಡಾಗ ಇದು ನಿಮ್ಮ ಸಿನಿಮಾನೋ ಬೇರೆ ಹೀರೋ ಸಿನಿಮಾನೋ ಅಲ್ಲ, ದೇಶ ಪ್ರೀತಿ. ಯಾಕಂದ್ರೆ ನಿಮ್ಮಿಂದ ಕೆಲವರು ಇನ್ಸ್ಪೈರ್ ಇರ್ತಾರೆ. ಈ ಒಂದು ಪೋಸ್ಟ್, ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್, ಒಂದು ಟ್ವಿಟರ್ ಪೋಸ್ಟ್ ಆಗಿದ್ರೆ ಅದರಿಂದ ದೇಶ ಪ್ರೇಮ ಬೆಳೆಯುತ್ತೆ ಆಗಂತಲ್ಲ. ಬಟ್ ನಿಮ್ಗೆ ದೇಶದ ಮೇಲೆ ಪ್ರೀತಿ ಇಲ್ವಾ, ದೇಶದ ಬಗ್ಗೆ ಅಭಿಪ್ರಾಯ ಇಲ್ವಾ ನಿಮ್ಗೆ, ಆ ರೀತಿ ಒಂದು ಅಭಿಪ್ರಾಯ ಆ ರೀತಿ ಒಂದು ಆಲೋಚನೆ ಎಲ್ಲರಿಗೂ ಬರುತ್ತೆ. ಎಲ್ಲರ ಆಕ್ಟರ್ಸ್ ಅವ್ರು ಮಾಡ್ತಿರ್ಬೇಕಾದ್ರೆ ನೀವು ಮಾಡಲ್ಲ ಅಂದ್ರೆ ನಿಮ್ಮ ಮೇಲೆ ಆಲ್ರೆಡಿ ಇರೋ ರೂಮರ್ ಇನ್ನೂ ಗಟ್ಟಿ ಆಗುತ್ತೆ. ಆಲ್ರೆಡಿ ಸೋಷಿಯಲ್ ಮೀಡಿಯಾದ ಇದೇ ವೈರಲ್ ಆಗ್ತಾ ಇದೆ. ಮುಂದೆ ಈ ಖಾನ್ಗಳ ಸಿನಿಮಾನ ಬರಲಿ, ನಾವು ಏನಂತ ತೋರಿಸ್ತೀವಿ ಅಂತೇಳಿ ಟ್ರೆಂಡ್ ಆಗ್ತಾ ಇದೆ. ಕಾರಣ ಇಷ್ಟನೇ, ಅವ್ರು ತೋರಿಸ್ತಾ ಇಲ್ಲ. ಅದಾದ್ಮೇಲೆ ಸಲ್ಮಾನ್ ಖಾನ್ ಅವರು ರೀಸೆಂಟ್ ಆಗಿ ಒಂದು ಟ್ವೀಟ್ ಮಾಡ್ತಾರೆ. ಯಾವಾಗ ಸೀಸ್ ಫೈರ್ ಕದನ ವಿರಾಮ ಶುರುವಾಯಿತು ಅವಾಗ ಸೂಸ್ ಮಾಡ್ತಾರೆ, ಥ್ಯಾಂಕ್ ಯು ಗಾಡ್ ಸೀಸ್ ಫೈರ್ ಬಂತು ಅಂತ. ಅಂದ್ರೆ ಇವರಿಗೆ ಕದನ ವಿರಾಮವೇ ಬೇಕು, ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡೋದು ಬೇಡ, ಭಾರತದ ಬಗ್ಗೆ ಮಾತ್ರ ಕಾಳಜಿ ಇಲ್ಲ, ಪ್ರೀತಿ ಇಲ್ಲ, ಪ್ರೇಮ ಏನೂ ಇಲ್ಲ. ಡೈರೆಕ್ಟ್ ಆಗಿ ಮತ್ತೆ ಟ್ವೀಟ್ ಮಾಡಿ ಇಮಿಡಿಯೇಟ್ಲಿ ಟ್ವೀಟ್ ಡಿಲೀಟ್ ಮಾಡ್ತಾರೆ ಸಲ್ಮಾನ್ ಖಾನ್ ಅವರು. ಇನ್ನು ಅಮೀರ್ ಖಾನ್ ಅಂತೂ ಅವ್ರ ತುಟಿನೇ ಬಿಚ್ಚಿಲ್ಲ ಬಿಡಿ. ಅವರಿಗೆ ನಮ್ಮ ಶತ್ರು ದೇಶ ಆದ ಟರ್ಕಿ ಜೊತೆ ಹೋಗಿ, ಟರ್ಕಿ ಅವರ ಒಂದು ಪ್ರಥಮ ಮಹಿಳೆ ಪ್ರಧಾನಮಂತ್ರಿ ಅಧ್ಯಕ್ಷ ಏನಂತ ಕರಿತೀವಿ, ಅವ್ರ ಹತ್ರ ಎಲ್ಲ ಹೋಗಿ ಮೀಟಿಂಗ್ ಮಾಡೋಕ್ಕೆ ಟೈಮ್ ಎಲ್ಲ ಇರುತ್ತೆ, ನೋಡಿರ್ತಾರೆ ಇಂಥವೆಲ್ಲ. ಈಗ ದೇಶ ಅಂತ ಯುದ್ಧ ಶುರುವಾದಾಗ, ದೇಶದಲ್ಲಿ ಆತಂಕಗಳು ಶುರುವಾದಾಗ ಇದ್ರ ಬಗ್ಗೆ ತುಟಿ ಬಿಚ್ಚಲ್ಲ ಅಂದ್ರೆ ಇವ್ರ ಬಗ್ಗೆ ಇವ್ರ ಮನಸ್ಸಲ್ಲಿರೋ ಒಂದು ಅಭಿಪ್ರಾಯ ಏನು, ಅವರು ಡೈರೆಕ್ಟ್ ಆಗಿ ಹೇಳ್ಕೊಳ್ತಾ ಇದ್ದಾರೆ, ನಮ್ಗೆ ಭಾರತ ಅಂದ್ರೆ ಇಷ್ಟ ಇಲ್ಲ, ನಾವು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ. ಈ ರೀತಿ ಆಗ್ತಾ ಇದೆ. ಹಾಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರೋ ಟ್ರೆಂಡ್ ಬಗ್ಗೆ ನಿಮ್ಗೆ ಅನಿಸ್ತಂತ ಕಮೆಂಟ್ ಮಾಡಿ. ಒಂದೊಂದು ಸತ್ಯ, ಎಲ್ಲರ ವ್ಯಕ್ತಿಗಳ ಅಭಿಪ್ರಾಯ ವ್ಯಕ್ತಪಡಿಸ್ಬೇಕಾದ್ರೆ ಇವರು ಒಂದು ಸೂಪರ್ ಸ್ಟಾರ್ಸ್ ಆಗಿರುವ ಬಾಲಿವುಡ್ ಅಲ್ಲಿ ಆಗಿರುವ ಆಕ್ಟರ್ಸ್ಗಳು ಈ ರೀತಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾಗ ಡೈರೆಕ್ಟ್ ಆಗಲಿ ಇಂಡೈರೆಕ್ಟ್ ಆಗಲಿ ಅವ್ರ ಮೇಲೆ ಒಂದು ಅನುಮಾನ ಬರೋದು ನಿಜ ಅನ್ಸುತ್ತೆ.
ಮತ್ತು ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ. ನನಗನ್ಸಿದ್ದು ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.